ಸಿಟಿ ಚೆನ್ನಾಗಾದರೆ ಸ್ವಾಭಾವಿಕವಾಗಿ ಬೇರೆ ಬೇರೆ ತಾಲೂಕುಗಳು ಬೆಳೀತವೆ, ಚೆನ್ನಾಗಾಗ್ತವೆ. ತುಮಕೂರಿಗೆ ಎಲ್ಲರೂ 10 ತಾಲೂಕಿಂದ ಜನ ಬರ್ತಾರಲ್ವಾ, ಬರ್ತಾರ ಇಲ್ವಾ? ಈಗ ಬೆಂಗಳೂರಿಗೆ 35 ಜಿಲ್ಲೆಯಿಂದನೂ ಜನ ಬರ್ತಾರಪ್ಪ. ಬೆಂಗಳೂರು ಚೆನ್ನಾಗಿ ಇಟ್ಕೋಬೇಕ ಬೇಡವಾ? ಅಲ್ಲಪ್ಪ, ಏನು ತಪ್ಪೇನಿದೆ ಅದರಲ್ಲಿ? ಏನು ಮಹಾ ಅಪರಾಧ ಅನ್ನೋಂಗೆ ಹೇಳ್ತೀರಲ್ರಿ? ಅಲ್ಲ, ಏನು ತಪ್ಪಿದೆ ಏನು? ಮತ್ತೆ ನೋಡಿ, ನಾನು ಅದ್ರ ಬಗ್ಗೆ ಯಾವುದಕ್ಕೂ ನಾನು ಮಾತಾಡಕ್ಕೆ ಹೋಗಲ್ಲ. ಇಷ್ಟೇ ಹೇಳ್ಬೋದು, ಕಾನೂನಿನಲ್ಲಿ ಅವಕಾಶ ಇತ್ತು, ನಾಮಿನೇಷನ್ ಮಾಡಿ ಅಧ್ಯಕ್ಷನ್ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅಲ್ವಾ? ಅದನ್ನು ಮಾಡಿದ್ವಿ. ಗೊತ್ತಿಲ್ಲ ನಂಗೆ ಅದು ಯಾವುದು. ಅಲ್ಲಲ್ಲ, ತುಘಲಕ್ ದರ್ಬಾರ್ ಅನ್ನೋದು ನನಗೆ ಗೊತ್ತಿಲ್ಲ. ಅಂದ್ರ ಮೇಲೆ ಮಾಡೋದೇನು? ಹೌದು ನೋಡಿ, ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವರೇ ನಾವೇನು 9 ಜನ ಅವ್ರು ಕೂತ್ಕೊಂಡು ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ನಮ್ದೇನು ಪಾತ್ರ ಇದೆ ಅದರಲ್ಲಿ? ಏನ್ ರೇಖೆ ಏನಾಯ್ತು? ಹೆಂಗೆ ಅವರು ಎಕ್ಸ್ಪ್ಲೈನ್ ಮಾಡಲಿ, ಆಮೇಲೆ ಉತ್ತರ ಕೊಡ್ತೀನಿ. ಹೌದಪ್ಪ, ಈಗ ನಾಮನಿರ್ದೇಶನ ಮಾಡೋದಕ್ಕೆ ನಾಮನಿರ್ದೇಶನ ಮಾಡೋದಕ್ಕೆ ಪ್ರೊವಿಷನ್ ಇದೆ ಅಲ್ವಾ? ಆಯ್ತು, ಕಾನೂನಲ್ಲಿ ಅವಕಾಶ ಇದೆ ಅಲ್ವಾ? ನಾಮನಿರ್ದೇಶನ ಮಾಡಿದವರಿಗೆ ಅಧ್ಯಕ್ಷ ಸ್ಥಾನ ಕೊಡೋದಕ್ಕೆ ಕಾನೂನಲ್ಲಿ ಪ್ರೊವಿಷನ್ ಇದೆ ಅಲ್ವಾ? ಅದಕ್ಕೆ ಮಾಡಿದ್ವಿ. ಇಲ್ಲ ಅಲ್ಲಿ ಯಾವ ಸಮುದಾಯನೂ ಕೋಆಪರೇಟಿವ್ ಎಲೆಕ್ಷನ್ ಅದು ಯಾವುದು ಹೇಳ್ತಾರೆ, ಅವ್ರವ್ರಿಗೆ ತಿಳಿದಿದ್ದು ಅವ್ರು ಹೇಳ್ತಾರಪ್ಪ. ನಾವೇನು ಅವರ ಪ್ರಕಾರ ಅವ್ರಿಗೆ ತಿಳಿದಿದ್ದನ್ನು ಅವ್ರು ಹೇಳ್ತಾರೆ. ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಆಯಿತು, ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಆರ್ಡಿನೆನ್ಸ್ ಯಾವಾಗಿಂದ ಸರ್? ಮೈಕ್ರೋ ಫೈನಾನ್ಸ್ ಬಗ್ಗೆ ನಿನ್ನೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಾನೂನು ಸಚಿವರು, ರೆವಿನ್ಯೂ ಮಿನಿಸ್ಟ್ರು, ನಾನು ಎಲ್ಲರೂ ಕೂಡ ಸೇರಿ ಒಂದು ಚರ್ಚೆ ಮಾಡಿ RBI ರೆಪ್ರೆಸೆಂಟೇಟಿವ್ಸು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನಿನ ಅಸೋಸಿಯೇಷನ್ನಿನ ರೆಪ್ರೆಸೆಂಟೇಟಿವ್ಸು ಮತ್ತು ನಮ್ಮ ಸರ್ಕಾರದ ಎಲ್ಲ ಹಿರಿಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಮತ್ತು ಹಣಕಾಸಿನ ಇಲಾಖೆ ನಾವೆಲ್ಲರೂ ಕೂಡ ಕೂತು ಮಾತಾಡಿದ್ದೇವೆ. ಮುಖ್ಯಮಂತ್ರಿಗಳು ರಿವ್ಯೂ ಮಾಡುವಾಗ ಒಂದು ತೀರ್ಮಾನಕ್ಕೆ ಬಂದರು, ಇರ್ತಕ್ಕಂಥ ಕಾನೂನನ್ನು ಭದ್ರ ಮಾಡುವಂಥದ್ದು ಮತ್ತು ಹೊಸದಾಗಿ ಏನಾದರೂ ಪ್ರಾವಿಷನ್ಸನ್ನು ಸೇರಿಸೋದಕ್ಕೆ, ಒಂದು ಲೆಂಡಿಂಗ್ ಮಾಡೋರಿಗೆ, ಒಂದು ರಿಕವರಿ ಮಾಡೋರಿಗೆ, ಯಾರು ಬೆನಿಫಿಷಿಯರ್ಸ್ ಇರ್ತಾರೆ ಅವರಿಗೆ ತೊಂದರೆ ಮಾಡಿದಾಗೆ RBI ಗೈಡ್ಲೈನ್ಸ್ ಏನಿದೆ, RBI ಗೈಡ್ಲೈನ್ಸ್ನಲ್ಲಿ 6 ಗಂಟೆ ಮೇಲೆ ಹೋಗಿ ನೀವು ರಿಕವರಿ ಮಾಡಬಾರ್ದು ಅಂತ ಇದೆ. ಅಸಭ್ಯ 6 ಗಂಟೆ ಅಸಭ್ಯ ಮಾತುಗಳನ್ನು ಆಡಬಾರ್ದು ಅಂತ ಇದೆ. ಆಮೇಲೆ ಅವ್ರ ಮನೆಗಳನ್ನೆಲ್ಲ ಹೋಗಿ ರೈಡ್ ಮಾಡೋದು, ವಸ್ತುಗಳನ್ನೆಲ್ಲ ಹೊತ್ಕೊಂಡು ಬರೋದು, ಈ ರೀತಿ ಎಲ್ಲ ಮಾಡಬಾರ್ದು ಅಂತ ಇದೆ. ಅದನ್ನು ಸ್ಟ್ರಿಕ್ಟಾಗಿ ಪಾಲಿಸಬೇಕು ಅಂತ ಹೇಳಿ ನಾವು ಅದನ್ನು ಹೇಳಿದ್ದೇವೆ. ಅದಕ್ಕೆ ಕಾನೂನು ಏನಾದರೂ ಬದಲಾವಣೆ ಮಾಡೋದಿದ್ರೆ ವಿ ವಿಲ್ ಡೂ ಇಟ್. ಹೊಸದಾಗಿ ಮಾಡೋದಕ್ಕೆ ಈಗ ಕೆಲವು ಕಾನೂನು ತರಬೇಕು ಅಂತ ಏನು ಅಂದ್ಕೊಂಡಿದ್ದೀವಿ, ಅದನ್ನು ಆರ್ಡಿನೆನ್ಸ್ ಮೂಲಕ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಹುಶಃ ಇನ್ನೊಂದು ವಾರದಲ್ಲಿ ಆ ಆರ್ಡಿನೆನ್ಸನ್ನು ಮಾಡಿ ಇದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಗವರ್ನರಿಗೆ ಕಳಿಸ್ಕೊಡ್ತೀವಿ. ಅದು ಭಾಳ ಕಠಿಣವಾಗಿರ್ತಕ್ಕಂಥ ಕಾನೂನು ಆಗಬೇಕು ಅಂತ, ಪೊಲೀಸ್ಗೆ ಎಕ್ಸ್ಟ್ರಾ ಪವರ್ ಕೊಡಬೇಕು ಅಂತ. ಯಾಕೆಂದರೆ ಪೊಲೀಸಿಗೆ ಇವಾಗ ಸುವಮೋಟೋ ಕೇಸ್ಗಳು ತೊಗೊಳ್ಳೋಕ್ಕೆ ಅಧಿಕಾರ ಇಲ್ಲ. ಆದ್ದರಿಂದ ಅವರಿಗೆ ಸುವಮೋಟೋ ಕೇಸ್ ತೊಗೋಬೇಕು, IPCನಲ್ಲಿ ಏನು ಪ್ರೊವಿಷನ್ ಮಾಡಬೇಕು ಅದನ್ನು ನಾವು ಈ ಆರ್ಡಿನೆನ್ಸ್ ಮೂಲಕ ಅವರಿಗೆ ಕೊಡ್ತೀವಿ. ಕೇಂದ್ರ ಸರ್ಕಾರ ಇದನ್ನೇ ಚಿಂತನೆ ಮಾಡ್ತಾ ಇದೆ.
ಈಗಾಗಲೇ ಅವರು 8-10 ವರ್ಷದಿಂದ ತರಬೇಕು ಅಂತ ಇದ್ದಾರೆ, ತಂದಿಲ್ಲ. ಅವ್ರಿಗೂ ನಾವು ಒತ್ತಾಯ ಮಾಡ್ತೀವಿ. ಮುಖ್ಯಮಂತ್ರಿಗಳು ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಈ ಕಾನೂನನ್ನು ನೀವು ತರಬೇಕು, ಯಾಕಂದರೆ ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ, ತುಂಬ ಹೆರಾಸ್ ಮಾಡ್ತಿದ್ದಾರೆ. ಇವರು ಬೇರೆ ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನವರು ಔಟ್ಸೋರ್ಸ್ ಮಾಡಿದ್ದಾರೆ, ರಿಕವರಿ ಔಟ್ಸೋರ್ಸ್. ಅದು ಅವರು ಗುಂಡಾಗಳು ಹೋಗಿ ಅವ್ರನ್ನೆಲ್ಲ ಹೊಡೆದು ಬಡ್ದು ಮಾಡೋದೆಲ್ಲ ಮಾಡ್ತಾಯಿದ್ದಾರೆ. ಸುಯಿಸೈಡ್ಗಳಾಗಿದ್ದಾವೆ, ಊರುಗಳು ಬಿಟ್ಟು ಹೋಗಿದ್ದಾರೆ, ಮನೆ ಬಿಟ್ಟು ಹೋಗಿದ್ದಾರೆ. ಇದಕ್ಕೆಲ್ಲ ನಾವು ಏನಾದರೂ ಕಾನೂನು ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ನೆನ್ನೆ ದಿವಸ ಮೀಟಿಂಗ್ ಕರೆದು ಮಾಡಿದ್ದೇವೆ. ಅವ್ರಿಗೆ ಏನಾದ್ರು ಫೈನಾನ್ಷಿಯಲ್ ತೊಂದರೆ ಇದ್ರೆ ಅದು ಸರ್ಕಾರ ಬ್ಯಾಂಕ್ಗಳ ಮುಖಾಂತರ ಕೊಡಿಸುವಂಥದ್ದು ಸಾಕಾಗಿ ಆ ಥರದ್ದು ಏನಾದರೂ ಪ್ರಯತ್ನ ಆಗ್ಬೋದಲ್ಲ ಸರ್ಕಾರದಲ್ಲಿ?